ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಭಾನುವಾರ ಆದ್ರೂ ಎಷ್ಟು ಬೇಗ ಇದ್ದಿದ್ದೀನಿ ಗೊತ್ತಾ ನಾನು. ಯಾಕಪ್ಪ ಅಂತಂದರೆ ಇವತ್ತು ನಮ್ಮ ಮನೆಯಲ್ಲಿ ಬ್ಲೆಡ್ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಭಾನುವಾರ ಆದರೂ ಕೂಡ 7:30ಗೆಲ್ಲ ಎದ್ದು ಅಡುಗೆ ಮನೆಗೆ ಬಂದಿದ್ದೀನಿ. ಇವಾಗ ತಡ ಮಾಡ್ದಂಗೆ ಬ್ರೆಡ್ ಫ್ರೈಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹಾಗೆ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೌಂಡ್ ಎಲ್ಲ ಮಾಡ್ತಾ ಇದ್ದೀರಾ? ಹಾಗೆ ಇವಾಗ ತಡ ಮಾಡ್ದಂಗೆ ಫ್ರೆಂಡ್ಸ್, ಇವಾಗ ತಡ ಮಾಡ್ದಂಗೆ ಬ್ರೆಡ್ ಫ್ರೈನ ಮಾಡೋಕ್ಕೆ ಶುರು ಮಾಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಏನಿದು, ನಮ್ಮ ಅಡುಗೆ ಮನೆಯಲ್ಲಿ ಒಂದು ಐಟಮು ಇಲ್ಲ. ಎಲ್ಲೋಯ್ತು ಅಡುಗೆ ಮನೇಲಿ ಇದ್ದಿದ್ದ ಐಟಮ್ ಎಲ್ಲ? ಅಯ್ಯೋ, ನೀವು ಅದನ್ನ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಮರ್ತೇ ಬಿಟ್ಟಿದ್ದೀನಿ ನಾನು. ಇವಾಗ ನಾನು ನೋಡ್ತಾ ಇದ್ದೀನಿ. ಬ್ರೆಡ್ ಫ್ರೈ ಮಾಡೋಣ ಅಂತ ಬಂದರೆ ಒಂದು ಪಾತ್ರೆ ಆಗಲಿ ಒಂದು ಏನು ಇಲ್ವಲ್ಲಪ್ಪ. ಏನು ಮಾಡಲಿ ಇಲ್ಲಿ ನಾನು? ಏನಾಯಿತು? ಸೊ ಅದ್ರ ಸ್ಟೋರಿ ಏನಂತ ಅಂದ್ಬಿಟ್ಟು ಇವಾಗ ಹೇಳ್ತೀನಿ. ಸೊ ಫಸ್ಟು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಬ್ಲೆಡ್ ಫ್ರೈನ ಮಾಡಬೇಕು. ಅದಕ್ಕೋಸ್ಕರನೇ ಬೇಗ ಎದ್ದಿರೋದು. ಏನಾಯಿತು, ಏನು ಆ ಸ್ಟೋರಿ ಅಂತ ಅಂದ್ಬಿಟ್ಟು ಇವಾಗ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ. ಸೊ ನಮ್ಮ ಅಡುಗೆ ಮನೆ ಯಾಕೆ ಈ ಥರ ಖಾಲಿ ಇದೆ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ನಾನು ನಿಮ್ಗೆ ಅದನ್ನು ತಿಳಿಸ್ತೀನಿ. ಹಾಗೆ ನೋಡಿ, ಎಲ್ಲ ಖಾಲಿ ಇದೆ. ಯಾಕಪ್ಪ, ಕಾರಣ ಏನು ಅಂತಂದರೆ ಇದೇ ಕಾರಣ. ಸೊ ಇವರು ನಮ್ಮ ಮನೆಗೆ ಬಂದು ಎಂಥರ ಒಂದು ಪ್ರವೇಶ ಮಾಡಿಬಿಟ್ಟವ್ರೆ. ಇನ್ನೂ ಸತ್ತಿಲ್ಲ ನೋಡಪ್ಪ ಇದು. ನೋಡು, ಇನ್ನೂ ಕೈ ಕಾಲೆಲ್ಲ ಆಡಿಸ್ತೈತಿ. ಅದಿನ್ನ ಬದುಕಬೇಕು ಅಂತ. ಸೊ ಇದೇ ಕಾರಣ. ಇದಕ್ಕೋಸ್ಕರ ಇವಾಗ ನಾವು ನಮ್ಮ ಮನೇನ ಈ ರೀತಿ ಖಾಲಿ ಮಾಡಿ ಸ್ಪ್ರೇ ಎಲ್ಲ ಮಾಡಿಸಿ ಅದಾದಮೇಲೆ ಇವಾಗ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀವಿ. ಇದೆಲ್ಲ ಕ್ಲೀನಿಂಗ್ ಆದಮೇಲೆ ಬ್ಲೆಡ್ ಫ್ರೈ ಮಾಡೋದು. ಫ್ರೆಂಡ್ಸ್, ಇದು ಶನಿವಾರ ಬೆಳಿಗ್ಗೆನೇ ಎದ್ಬಿಟ್ಟು ಕಿಚನ್ ಎಲ್ಲನೂ ನಾವು ಶನಿವಾರ ಔಷಧಿ ಹೊಡೆಸಿದ್ದು. ಯಾಕಪ್ಪ ಅಂತಂದರೆ ಶನಿವಾರ ನೈಟೆಲ್ಲ ಇರಲಿ, ಔಷಧಿ ಪವರ್ ಇರಲಿ ಸ್ವಲ್ಪ ಅಂತ ಅಂದ್ಬಿಟ್ಟು ಒಂದು 6 ಅವರ್ 8 ಅವರ್ ಆದಮೇಲೆ ಕ್ಲೀನ್ ಮಾಡ್ಕೋಬೋದಂತೆ. ಲಾಸ್ಟ್ ಟೈಮು ಸಂಡೇ ಮಾಡಿಸಿದ್ವಿ. ಇವಾಗ ನೋಡಿ, ಪ್ರತಿಯೊಂದೂ ಅಡುಗೆ ಮನೆಯಲ್ಲಿ ಏನು ಇಲ್ದಂಗೆ ಎಲ್ಲನೂ ಕ್ಲೀನ್ ಮಾಡಬೇಕಲ್ವಾ, ಖಾಲಿ ಮಾಡಬೇಕು. ಅದಕ್ಕೆ ಇವಾಗ ನಾನು ಬಂದಿದ್ದೀನಿ. ಹಾಗೆ ಇವಾಗ ದೋಸೆಗೆ ನೆನೆಸ್ಬಿಡೋಣ ಅಂತ ಅಂದ್ಬಿಟ್ಟು ದೋಸೆಗೆ ನೆನೆಸ್ತಾ ಇದ್ದೀನಿ. ದೋಸೆ ಹಿಟ್ಟು ಇರಲಿಲ್ಲ, ಅದಕ್ಕೋಸ್ಕರ ದೋಸೆಗೆ ಹಾಕ್ತಾಯಿದ್ದೀನಿ. ಒಂದು 4 ಪಾವು ಅಕ್ಕಿ, ಹಾಗೆ 1 ಪಾವು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ದೋಸೆಗೆ ನೆನೆಸ್ಬಿಡ್ತಾಯಿದ್ದೀನಿ. ಏಕೆಂದರೆ ದೋಸೆ ಮತ್ತು ಬ್ಲೆಡ್ ಫ್ರೈ ಮಾಡೋಣ ಭಾನುವಾರ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಅಂತಂದ್ಬಿಟ್ಟು ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ನಾನು ಮತ್ತೆ ಬೇರೆ ಐಟಮ್ ಎಲ್ಲನೂ ಕೂಡ ಎತ್ತಿ ಕೊಟ್ಟೆ. ಹಾಗೆ ನಾನೇ ಮಧ್ಯಾಹ್ನ ಬಂದು, ಮಕ್ಕಳಿಬ್ಬರೇ ಇರ್ತಾರಲ್ವ, ಸೊ ಅವ್ರು ಬಂದಾಗ ನಾನೇ ಬಂದು ಔಷಧಿ ಹೊಡ್ಸಿ ಹೋಗೋಣ ಅಂದ್ಕೊಂಡೆ. ಬಟ್ ಸಂಜೆ ಅವರು ಇದ್ದರು ಅಂತಂದ್ಬಿಟ್ಟು ನಾನು ಬರಲಿಲ್ಲ. ಊಟನೂ ತೊಗೊಂಡೋಗಿರಲಿಲ್ಲ ನಾನು. ಅದಾದಮೇಲೆ ಹೋಗಿ ಹೋಟೆಲಲ್ಲಿ ಊಟ ಮಾಡಿಕೊಂಡೆ ಮಧ್ಯಾಹ್ನ. ಸಂಜೆಯವರು ಇದ್ದಾರೆ ಅಂದ ತಕ್ಷಣ ನಾನು ಹೋಗಿ ಅಲ್ಲೇ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತೆ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದಿದ್ದು ನಾನು. ಇವಾಗ ಏನಂತಂದರೆ ಲಾಸ್ಟ್ ಟೈಮ್ ಮಾಡಿಸಿದ್ವಿ ಇದನ್ನು, ಇದು ಜಿರ್ಲೆಗೆ ಔಷಧಿನ. ಆದರೆ ಅವರು 6 ತಿಂಗಳು ಒಳಗಡೆ ಬಂದರೆ ಮತ್ತೆ ಫ್ರೀಯಾಗಿ ಹೊಡ್ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇವಾಗ ಮತ್ತೆ ನಾವು ಓಡಿಸಿ 6 ತಿಂಗಳು ಆಗಿರಲಿಲ್ಲ. ಅದಕ್ಕೆ ಇವಾಗ ಕರೆಸಿದ್ದಕ್ಕೆ ಬಂದರು. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಕರೆಸಿದ್ರೆ ಬೆಟರ್ ಇತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ ಜಿರ್ಲೆ ಅಂತೂ ತುಂಬ ಆಗ್ಬಿಟ್ಟಿತ್ತು. ಇವಾಗ ಇದನ್ನೆಲ್ಲ ನೋಡಿ ತಂದು ಹಾಲಲ್ಲಿ ಜೋಡಿಸ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಒಂದು ಐಟಮು ಇರಬಾರ್ದು, ಅದಕ್ಕೆ ಎಲ್ಲ ಖಾಲಿ ಮಾಡಿಬಿಟ್ರೆ ಬಂದು ಹೊಡೆದೋಗ್ತಾರೆ. ಅದಕ್ಕೂ ಕೂಡ ನಾನು ಏನು ಮಾಡಿದೆ ಅಂತಂದರೆ ಒಂದೊಂದೇ ತೆಗೆದು ನೋಡಿ ಏನಾದ್ರು ಜಿರ್ಲೆ ಅದರೊಳಗಡೆ ಇದೆಯಾ ಅಂತ ಅಂದ್ಬಿಟ್ಟು. ಏಕೆಂದರೆ ಅದು ಒಂದಿದ್ರೂ ಕೂಡ ನಿಮಗೆ ಮರಿ ತುಂಬ ಹಾಕುತ್ತಂತೆ. ಅದರಲ್ಲೂ ಈ ಚಿಕ್ಕ ಜಿರ್ಲೆ ಇದೆಯಲ್ಲ, ಅದು ದೊಡ್ಡದಿದ್ದರೆ ಪರವಾಗಿಲ್ಲ, ಅದು ಹೆಂಗೋ ಏನಾದ್ರು ಲಕ್ಷ್ಮಣ ರೇಖೆನೋ ಅಥವಾ ಇನ್ನೇನಾದರೂ ಬಳದ್ರೂ ಹೋಗುತ್ತೆ. ಆದರೆ ಈ ಚಿಕ್ಕದಂತೂ ಎಷ್ಟೇ ಮಾಡಿದ್ರೂ ಹೋಗೋದಿಲ್ಲ. ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ರೆ ಅದು ಹೆಂಗೆ ಉತ್ಪತ್ತಿ ಆಗುತ್ತೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬರುತ್ತೆ. ಇವಾಗ ನೋಡಿ, ಅದಕ್ಕೆ ಎಲ್ಲನೂ ಕೂಡ ಒಂದು ಕಡೆಯಿಂದ ಇದೆಯಾ, ಏನಾದ್ರು ಜಿರ್ಲೆ ಏನಾದ್ರು ಇದರಲ್ಲಿ ಇದೆಯಾ ಅಂತ ಒದರಿ ಎಲ್ಲ ನೋಡಿಬಿಟ್ಟು
ಎಲ್ಲನೂ ಕೊಡ್ತಾಯಿದ್ದೆ. ಮೇಘ ತೊಗೊಂಡೋಗ್ಬಿಟ್ಟು ಹಾಲಲ್ಲಿ ಇಡ್ತಾಯಿದ್ಲು. ಅದಾದಮೇಲೆ ನಾನು ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗಿದ್ದು ಬಂದೆ. ಇದು ನೋಡಿ, ಈರುಳ್ಳಿ ಬುಟ್ಟಿ ಮೇಲೆ ಎಷ್ಟು ಥರ ಓಡಾಡ್ತಾ ಇದೆ. ಈ ಥರ ಸಣ್ಣ ಸಣ್ಣ ಜಿರಳೆಗಳು ತುಂಬ ಕಾಟ ಕೊಡ್ತಾ ಇದೆ. ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ತೆಗೆದು ಇಡಬೇಕು ಆಚೆ. ಹಾಗೆ ಇಲ್ಲೊಂದು ಸ್ವಲ್ಪ ತಿಂಡಿಗೆ ಚಿತ್ರಾನ್ನ ಮಾಡಿಬಿಡೋಣ ಅಂತ. ಹಾಗೆ ಮೇಘನಿಗೆ ಬಾಕ್ಸ್ ಇರಲಿಲ್ವಲ್ಲ, ಹಾಗಾಗಿ ಚಿತ್ರಾನ್ನನೇ ಮಾಡಿಬಿಟ್ಟೆ. ನಾನು ಬಾಕ್ಸ್ ತೊಗೊಂಡೋಗೋದು ಬೇಡ, ಮಧ್ಯಾಹ್ನ ಊಟಕ್ಕೆ ಬರೋಣ ಅಂದ್ಕೊಂಡೆ. ಮನೆಗೆ ಬರೋಕ್ಕಾಗಿಲ್ವಲ್ಲ, ಸೊ ಹಾಗಾಗಿ ಅನ್ನ ಇತ್ತು, ತೊಗೊಂಡೋಗಿದ್ರು ಆಗ್ತಾಯಿತ್ತು ಮೊಸರನ್ನ ಕಲಿಸ್ಕೊಂಡು, ಮೈ ಫೇವ್ರೇಟು. ಬಟ್ ತಗೊಂಡು ಹೋಗಲಿಲ್ಲ ನಾನು. ಬಂದು ಇಲ್ಲೇ ಊಟ ಮಾಡ್ಕೊಳ್ಳೋಣ, 1 ಗಂಟೆಗೆ ಫ್ಯಾಕ್ಟ್ರಿಯಲ್ಲಿ ಊಟ ಮಾಡೋದು ನಾನು. ಅದಕ್ಕೆ ಅಲ್ಲಿ ಪರ್ಮಿಷನ್ ಕೇಳಿಕೊಂಡು ಅವರು 1-2ವರೆಗೆ ಬರ್ತೀವಿ ಅಂದಿದ್ರು. ಆವಾಗ ಬಂದು ಔಷಧಿ ಎಲ್ಲ ಒಡಿಸ್ಬಿಟ್ಟು ಒಂದು 10 ನಿಮಿಷ ಮುಂಚೆ ಬಂದು ಊಟ ಎಲ್ಲ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆಮೇಲೆ ಬರಲಿಲ್ವಲ್ಲ ಅಂತ ಅಲ್ಲೇ ಊಟ ಮಾಡಿಕೊಂಡೆ. ಇವಾಗ ಕಡಲೆ ಬೀಜ, ಉದ್ದಿನಬೇಳೆ ಅದೆಲ್ಲನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾರ್ಮಲ್ ಚಿತ್ರಾನ್ನ. ಹಾಗೆ ನಮ್ಮ ಮನೆಯಲ್ಲಿ ಗೊತ್ತಲ್ಲ ನಿಮಗೆ, ಕಂಡೀಷನ್ಗಳು ಭಾಳ ಇದೆ ಅಂತ ಅಂದ್ಬಿಟ್ಟು ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡೋ ಹಾಗಿಲ್ಲ. ಈರುಳ್ಳಿ ಇಲ್ಲದೇ ಬರೀ ಹಸಿಮೆಣಸಿನ್ಕಾಯಿ ಮತ್ತು ಕಡಲೆಕಾಯಿ ಬೀಜ, ಉದ್ದಿನಬೇಳೆ ಆ ಥರ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಾಗೆ ಮೇಘ ನೋಡಿ ಎಲ್ಲನೂ ಎತ್ತಿ ಇಡ್ತಾ ಇದ್ದಾಳೆ. ಅದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ದೆ, ನೋಡೋಣ ಅಂತ ಅಂದ್ಬಿಟ್ಟು, ಡಿಫ್ರೆಂಟ್ ಇರಲಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಡಿಫ್ರೆಂಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಕಡಲೆಕಾಯಿ ಬೀಜ ತಿನ್ನಲ್ಲ, ಇನ್ನು ಫ್ರೈ ಆಗಿರೋ ಕಡಲೆಕಾಯಿ ಬೀಜ ಮೇಘ ತಿನ್ನಲ್ಲ. ಈ ಥರ ಎಲ್ಲ ತಲೆನೋವುಗಳು ಇರೋದ್ರಿಂದ ನನಗೆ ಅಡುಗೆಗಳು ಮಾಡೋಕ್ಕೇ ಬೇಜಾರು. ಇವಾಗ ನೋಡಿ ಫಾಸ್ಟಾಗಿ ಮಾಡಿಬಿಟ್ಟು ಅದಾದಮೇಲೆ ಕೆಲಸಕ್ಕೆ ಹೋದೆ ನಾನು. ಹಾಗೆ ಚಿತ್ರಾನ್ನ ರೆಡಿ ಮಾಡಿದೆ, 1 ಟೈಮ್ಗೆ ಅಷ್ಟೇ. ನೋಡಿ ಇವಾಗ ನಾನು ಹೋಟೆಲಲ್ಲಿ ಹೋಗಿ ಊಟ ಮಾಡ್ತಾಯಿದ್ದೀನಿ. ಹಪ್ಳ, ಅನ್ನ ಸಾರು, ಒಂಚೂರು ಪಲ್ಯ, 60 ರೂಪಾಯಿ. ಸೊ ಊಟ ಮಾಡಿಕೊಂಡು ಆಮೇಲೆ ಫ್ಯಾಕ್ಟ್ರಿಗೆ ಹೋದೆ. ನೋಡಿ ನನಗಂತೂ ತಲೆಗೆ ಎಷ್ಟು ಕೆಡಿಸ್ತಾ ಇದೆ ಅಂದರು, ಅಷ್ಟೆಲ್ಲ ಔಷಧಿ ಓಡಿಸಿದ್ರು ಇನ್ನೂ ಓಡಾಡ್ತಿತ್ತು. ಏನು ಮಾಡೋದು? ನೋಡಿ ಇದೇನೋ ಪೌಡ್ರು ಕೂಡ ಇಟ್ಟಿದ್ದೀವಿ.
ಫ್ರೆಂಡ್ಸ್ ನೋಡಿ, ಅಡುಗೆ ಮನೆ ಎಲ್ಲ ಹಾಲಿಗೆ ಬಂದಿದೆ. ಇವಾಗ ಹಾಲ್ ಅಡುಗೆ ಮನೆ ಆಗಿದೆಯಾ ಏನೋ ಗೊತ್ತಿಲ್ಲ. ಇವಾಗ ಇದನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ ಈಗ ಅದನ್ನೆಲ್ಲ ಒರೆಸಿ ಕ್ಲೀನ್ ಆದಮೇಲೆ ಇದನ್ನೆಲ್ಲ ತೊಗೊಂಡೋಗಿ ಜೋಡಿಸ್ಕೊಳ್ಳೋದು ಅಷ್ಟೇ. ಸೊ ಇವಾಗ ನೋಡೋಣ ಬನ್ನಿ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಜೊತೆಗೆ ಸಂಜಯ್ ಅವರು ಕೂಡ ಎದ್ದಿದ್ದಾರೆ. ಅಪರೂಪಕ್ಕೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಕಣ್ಣು ತುಂಬಿಸ್ಕೊಳ್ಳಿ. ಈ ಸೋಪ್ ಎಲ್ಲ ಯೂಸ್ ಮಾಡ್ಬೇಡ. ಏನ್ ಬೇಕು ನಿಂಗೆ? ಮರನಾ ಬೇಕ? ಕಸದ ಮರ ಎತ್ಕೋ ಬಾ. ಈಗ ರಾತ್ರಿ ಬಂದು ಇಷ್ಟೆಲ್ಲ ಹೊಡಿಬೇಕು. ಒಂದು ವಾರ ಹೊಡೆದ್ರೆ ಖಾಲಿ ಆಗ್ಬಿಡುತ್ತೆ. ಸಾಯಿಸೋದೆಲ್ಲ ಜೀವಾಗಿರೋದೆಲ್ಲ ಮತ್ತೆ ಇದಾಗುತ್ತೆ. ಆಯ್ತಾ? ಈಗ ಬಕೆಟಲ್ಲಿ ನೀರು. ಸೊ ನೋಡಿ, ಜಿರಳೆಗಳು ಎಷ್ಟು ಸತ್ತಿದೆ. ಇನ್ನು ಓಡಾಡ್ತಾನೆ ಇದೆ. ಅದು ಏನು ಜೀವ ಇದೆಯೋ ಗೊತ್ತಿಲ್ಲ. ಓಹೋ, ನಮ್ಮ ಮನೆಯವರು ಎದ್ದು ಕಾಣ್ತವ್ರು ನೋಡಿ, ಎಷ್ಟು ಬ್ರೈಟ್ ಆಗಿ ಕಾಣ್ತವ್ರೆ. ಹಾಗೆ ಏನಪ್ಪ ಇದು ಆಗಲೇ ಶರ್ಟ್ ಚೇಂಜ್ ಮಾಡಿಬಿಟ್ಟವ್ರೆ ಅಂತನಾ? ಅದು ಶರ್ಟು ಚಿಕ್ಕದಿತ್ತಂತೆ, ಟೀ ಶರ್ಟು. ಅದಕ್ಕೆ ಹೋಗಿ ದೊಡ್ಡದು ಹಾಕೊಬರ್ತೀನಿ ಅಂತ ಹಾಕೊಬಂದರೆ, ಬಟ್ ಅದನ್ನು ಚಿಕ್ಕದಾಗೇನೇ ಇತ್ತು. ಸೊ ಇವಾಗ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಏನಂತಂದರೆ ಒಂದು 3-4 ಸರಿ ನೀರು ಚೇಂಜ್ ಮಾಡಿ ಒರೆಸಿದ್ದೀವಿ. ಅದು ಸ್ಮೆಲ್ಲೆಲ್ಲ ಇರುತ್ತಲ್ವ, ಹೋಗಲಿ ಅಂತ ಅಂದ್ಬಿಟ್ಟು. ಅಂತಂದರೆ ಏನೋ ಬೀಳೋದು, ಅದ್ರ ಮೇಲೆ ನಾವು ಎತ್ಕೊಂಡು ಮತ್ತೆ ಅಡುಗೆಗೆ ಹಾಕೋದು, ಅದೆಲ್ಲ ತಲೆನೋವೇ ಬೇಡ ಅಂತಂದ್ಬಿಟ್ಟು ಇಬ್ಬರು ಎಲ್ಲ ಸೇರಿ ಒಂದು 3-4 ಸರಿ ಅಂತೂ ನೀರು ತೊಗೊಂಡು ನೀಟಾಗಿ ಒರೆಸಿದ್ವಿ. ಫ್ರೆಂಡ್ಸ್, ಇವಾಗ ಎಲ್ಲ ನೀಟಾಗಿ ಒಂದು ಸರಿ ಒರೆಸಿದ್ದೀವಿ. ಇವಾಗ ಇನ್ನೂ ಒಂದು ಸರಿ ಬೇರೆ ನೀರು ತೊಗೊಂಡು ಬಟ್ಟೆನೆಲ್ಲ ನೀಟಾಗಿ ಜಾಲಿಸ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಸೋಪಿಂದು ಇದೆಲ್ಲ ಹಾಕಿ ಇನ್ನೊಂದು ಸರಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀವಿ. ಹಾಗೆ ಎಲ್ಲ ಶೆಲ್ಫು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಎಲ್ಲ ಒಂದು ಕಡೆಯಿಂದ ನೀಟಾಗಿ ಒರೆಸಿದ್ದೀವಿ. ಇವಾಗ ಇನ್ನೂ ಒಂದು ರೌಂಡು ಚೆನ್ನಾಗಿರೋ ನೀರಲ್ಲಿ ಒರೆಸ್ಬಿಟ್ರೆ ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲ ಗಾಳಿ ಆಡೋಕ್ಕೆ ಬಿಟ್ಟುಬಿಟ್ಟು ಅದಾದಮೇಲೆ ತಂದು ಐಟಮ್ ಎಲ್ಲ ಜೋಡಿಸ್ಕೊಳ್ಳೋದು. ಹಾಗೆ ಇವಾಗ ಐಟಮ್ಗಳೆಲ್ಲ ಏನೂ ತೊಳೆಯೋದಿಲ್ಲ. ಯಾಕೆಂದರೆ ನೆಕ್ಸ್ಟ್ ಮಂತು ತೊಳೆಯೋದಲ್ವ, ಹಬ್ಬ ಬರುತ್ತಲ್ಲ, ನೆಕ್ಸ್ಟ್ ಮಂತ್ ತೊಳಿಲೇಬೇಕಲ್ಲ. ಹಾಗಾಗಿ ಈ ಸರಿ ಇವಾಗ ಕ್ಲೀನ್ ಮಾಡ್ತಾಯಿಲ್ಲ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಇದಿಷ್ಟು ಕ್ಲೀನ್ ಮಾಡಿಕೊಂಡು ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಹೊಸ ನೀರು ತೊಗೊಂಡು ಈಗ ಬಟ್ಟೆ ಎಲ್ಲ ಇನ್ನೊಂದು ಸರಿ ಚೆನ್ನಾಗಿ ಜಾಲಿಸ್ಬಿಟ್ಟು ಒಗೆದ್ಬಿಟ್ಟು ಅದಾದಮೇಲೆ ಒಂದು ಸರಿ ಒರೆಸ್ಬಿಡೋದು. ನೆಲ ಒರೆಸ್ತಾ ಇದ್ದಾರೆ ನೋಡಿ, ಅಪರೂಪಕ್ಕೆ. ಫೈನಲಾಗಿ ಎಲ್ಲ ನೀಟಾಗಿ ಒರೆಸ್ಬಿಡ್ತಾ ಇದ್ದೀನಿ. ಇವಾಗ ಬ್ರೆಡ್ ಫ್ರೈ ಮಾಡೋದೆ ಲಾಸ್ಟ್ ಫಿನಿಶಿಂಗು. ಎಷ್ಟು ಕ್ಲೀನ್ ಮಾಡಿದ್ರು ಸಾಲಲ್ಲ. ಆಯಿತು ನೋಡಿ, ಒಂದು ಜಿರಳೆ ನನಗೆ ಎಷ್ಟು ಕಷ್ಟ ಕೊಡ್ತಾಯಿದೆ ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು, ಮನೇಲಿ ಕೆಲಸ ಮಾಡಬೇಕು, ಅದ್ರ ನಡುವೆ ಈ ರೀತಿ ಕ್ಲೀನಿಂಗು ಅದು ಇದು ಅಂತ ಅಂದ್ಕೊಂಡ್ರೆ
ಎಷ್ಟು ಕಷ್ಟ ಆಗುತ್ತೆ. ಫೈನಲಾಗಿ ಅಡುಗೆ ಮನೆನ ಈ ರೀತಿ ಒರೆಸಿ ನೀಟ್ ಮಾಡಿದ್ದೀನಿ. ಇವಾಗ ಐಟಮ್ ಎಲ್ಲ ತೊಗೊಂಡು ಬಂದು ಜೋಡಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ನಾನು ಮುಂಚೆ ಅಲ್ಲಿ ಏನು ಇಡ್ತಾಯಿದ್ದೆ ಅಲ್ಲೆಲ್ಲ ಪಾತ್ರೆಗಳು ಜೋಡಿಸ್ಕೊತಾ ಇದ್ವಿ, ಡೈಲಿ ಯೂಸ್ ಮಾಡೋದು ಪಾತ್ರೆಗಳು ಅದೆಲ್ಲನೂ. ಇವಾಗ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಅಲ್ಲೇ ಒಂದು ಸೈಡ್ ಎಲ್ಲ ಫುಲ್ ಬಾಕ್ಸ್ ಜೋಡಿಸಿ, ಈ ಕಡೆ ಒಂದೆರಡು ಕಬೋರ್ಡ್ ಇದೆ, ಅಲ್ಲಿ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಏನಪ್ಪ ಅಂತಂದರೆ ಕಾಫಿ ಕುಡಿದ ತಕ್ಷಣ ಬ್ಲೆಡ್ಡು ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು, ನೋಡಿದ್ರಲ್ಲ ಯಾವ ರೀತಿ ಅಡುಗೆ ಮನೆನ ಕ್ಲೀನ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಇವಾಗ ನೋಡಿ ನಮ್ಮ ಮನೆಯವರು ಟಿ ವಿ ನೋಡ್ತಾ ಇದ್ದಾರೆ. ಟಿ ವಿ ಒಳಗಡೆ ಹೋಗೋ ಥರ ನೋಡ್ತಾವ್ರೆ ಅವರಂತೂ. ನೋಡಿ ಇಲ್ಲಿ ನಾನು ಸ್ವಲ್ಪ ಹೊತ್ತು ಬಿಟ್ಟರೆ ಟಿ ವಿ ಒಳಗಡೆ ಹೋಗಿ ನೋಡ್ಬಿಡ್ತಾರೆ. ಹಾಗೆ ಹಾಲಲ್ಲಿ ಇನ್ನೊಂದು ಸ್ವಲ್ಪ ಐಟಮ್ ಇತ್ತು, ಅದನ್ನೆಲ್ಲ ತಂದು ಜೋಡಿಸ್ಕೋಬೇಕು. ನೋಡಿ ಒಂದು ಬ್ಲೆಡ್ನ ತೊಗೊಂಡು ಬಂದಿದ್ದರು. ಯಾವ ರೀತಿ ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳೆ ಹಾಲು ಒಡೆದೋಯ್ತು, ಅದಕ್ಕೋಸ್ಕರ ಮತ್ತೆ ಬೇರೆ ಹಾಲಿಟ್ಟು ಇವಾಗ ಕಾಫಿನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.